ತಾಲೂಕಂತ ಆದಮೇಲೆ ನಮ್ಮ ಸಾಲಿಗ್ರಾಮದಲ್ಲಿ ವಾಸ್ತವವಾಗಿ ಯಾವುದೇ ಒಂದು ಖಾಸಗಿ ಆಸ್ಪತ್ರೆ ಇರಲಿಲ್ಲ. ಇದು ಪ್ರಥಮವಾಗಿ ಆಗ್ತಾ ಇದೆ. ಇದು ಸಾರ್ವಜನಿಕವಾಗಿ ತುಂಬ ಅನುಕೂಲ ಇದೆ. ಏನಕ್ಕಂತಂದರೆ ಸೀನಿಯರ್ ಡಾಕ್ಟ್ರುಗಳು, ಇಟ್ ಮೇ ಬಿ ಸರ್ಜನ್ ಆಗ್ಬೋದು, OBG ಆಗ್ಬೋದು, ಫಿಸಿಷಿಯನ್ ಆಗ್ಬೋದು, ಸ್ಪೆಷಲೈಸ್ಡ್ ಡಾಕ್ಟ್ರುಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಇದು ಸಾರ್ವಜನಿಕ ಈ ಆಸ್ಪತ್ರೆಯಿಂದ ಆಯಾ ಏನು ರೋಗಿಗಳಿಗೆ ತಕ್ಕನಾದಂಥ ಡಾಕ್ಟರ್ಸ್ಗಳ ಅವೈಲಬಿಲಿಟಿ ಇದೆ. ಅದು ಸಾರ್ವಜನಿಕವಾಗಿ ಅನುಕೂಲ ಆಗ್ತದೆ. ಇದು ನಮ್ಮ ಊರಿಗೂ ಬೇಕು ಮತ್ತು ಇದನ್ನು ಗಳಿಸ್ಕೊಂಡು ಹೋಗತಕ್ಕಂಥದ್ದು ನಮ್ಮ ಸಾರ್ವಜನಿಕರಿಗೆ ಬಿಟ್ಟಂಥ ವಿಚಾರ. ಡಾಕ್ಟ್ರು ಸ್ವಲ್ಪ ಬಹುಶಃ ಅವರು ಸಹ ಡಾಕ್ಟರ್ ಲೋಹಿತ್ ಅನ್ನೋರು ಇದಕ್ಕೆ ಸಂಸ್ಥಾಪಕರು. ಅವರು ಸಹ ಕಾವೇರಿ ಹಾಸ್ಪಿಟಲ್ ಅಂತೇಳಿ ಹುಣಸೂರಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ನಮಗೆ ತಿಳಿದಂಗೆ ಒಳ್ಳೆ ಹೆಸರು ಮಾಡಿದ್ದಾರೆ. ಇದು ಎಲ್ಲ ನಮಗೂ ನಮ್ಮೂರಿಗೂ ಸಹ, ನಮ್ಮ ತಾಲೂಕಿಗೂ ಸಹ ಅವ್ರು ಮಾಡ್ತಾ ಇರೋದೆಲ್ಲ ನಮಗೂ ಒಂದು ಪುಣ್ಯ ಅಂತ ನಾವು ಅಂದ್ಕೊಂಡು ಈ ನಿಟ್ಟಿನಲ್ಲಿ ಹೇಳಿ. ಸರ್, ಈಗ ಹುಣಸೂರಲ್ಲಿ ಬಡವರು ಡಾಕ್ಟರ್, ಇದು ಬಡವರ ಹಾಸ್ಪಿಟಲ್ ಅಂತಾನೆ ಹೆಸರು ಆಗಿದೆ ಡಾಕ್ಟರ್ ಸರ್. ನಾವು ಕೇಳ್ಪಟ್ಟಿದೀವಿ. ಹೌದು. ಈಗ ನಿಮ್ಮ ಊರಲ್ಲಿ ಆಗ್ತಾ ಇದೆ, ನಿಮ್ಗೆ ಖುಷಿ ಹೇಗೆ? ತುಂಬಾ ಖುಷಿ ಸರ್, ತುಂಬಾ ಖುಷಿ. ಇದು ಬೇಕಿತ್ತು. ಇದು ಸಾರ್ವಜನಿಕವಾಗಿ ಹೇಳ್ತೀನಿ ಕೇಳಿ. ಎಮರ್ಜೆನ್ಸಿ ಅಂದ್ರೆ ಈಗ ಹೇಳಲಿಕ್ಕೆ ಬರಕ್ಕಿಲ್ಲ. ಅಟೆಂಡ್ ಮಾಡೋ ಡಾಕ್ಟರ್ಗಳೇ ಇರಲ್ಲ, ಆಂಬ್ಯುಲೆನ್ಸ್ ಅಂತ ಕಳಿಸ್ತಾರೆ. ಪ್ರಾಥಮಿಕವಾಗಿ ಏನೋ ಒಂದು ಮಾಡ್ತಾರೆ. ಅದನ್ನ ನಾವು ಆ ಪೇಷಂಟ್ಗೆ ನಾವು ಒಂದೆರಡು ಗಂಟೆ ನೋಡಿ ಇದ್ದು ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋ ಇದೇ ಇಲ್ಲ ಇದೆ. ಇದು ನಮ್ಗೆ ಅನುಕೂಲ ಆಗಲ್ವಾ ಸರ್? ಹಾಗೆ ಆಗುತ್ತೆ ಸರ್. ಈಗ ಇವರು ಹಾಸ್ಪಿಟಲ್ ಮಾಡ್ಕೊಳ್ಳಿ ಅಂತ ನೀವೇನೋ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಡಾಕ್ಟರ್ ಮಾಡಿದ್ರೆ? ಡಾಕ್ಟರ್ ಸರ್ ಅವರೇ ಇಲ್ಲಿ ಸಾರ್ವಜನಿಕವಾಗಿ ಅನುಕೂಲ ಆಗಲಿ ಇದೆಲ್ಲ ನೋಡಿ ಪಾಪ ಅವರು ಇಲ್ಲೆಲ್ಲ ನಮ್ಮ ಅಂಶಗಳನ್ನ ಎಲ್ಲ ಅವರೆಲ್ಲ ಅವಲೋಕಿಸಿದ್ದಾರೆ. ಇಲ್ಲಿ ಬಂದೆಲ್ಲ ಎಲ್ಲ ಸ್ಥಿತಿಗತಿ. ಆಮೇಲೆ ಮೋರ್ ದನ್ ದಟ್ ಹೇಗೆ ಏನು ಅಂತ ನಮ್ಮನ್ನೆಲ್ಲ ಕೇಳಿದ್ರೆ, ಸರ್ ಎಲ್ಲ ಹಿಂಸೆ ಈ ಥರ ಆಗ್ತಾ ಇದೆ, ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ನಾವು ಸಹ ಹೇಳ್ಕೊಂಡಿದ್ದೀವಿ ಅವರಲ್ಲಿ. ಸೊ ಅವ್ರ ಮನಸ್ಸು ಅವರು ಸಹ ಮನಸ್ಸು ಕೊಟ್ಟು ಎಲ್ಲ ಒಂದು ಕಡೆ ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಪಾಪ. ನಮ್ಗಾಗಿ ಸಾರ್ವಜನಿಕವಾಗಿ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಸರ್, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟು ಫೆಸಿಲಿಟಿ ಇಷ್ಟೆಲ್ಲ ಇದೆಯಾ ಇಲ್ಲಿ? ಬಟ್ ಅದೇನು ಸರ್ ಈಗ ಕೆಲವು ಟೈಮ್ ಡಾಕ್ಟರ್ ಇರ್ತಾರೆ, ಕೆಲವು ಟೈಮ್ ಇರಲ್ಲ. ಆಮೇಲೆ 24x7 ಈಗ ನೈಟ್ ಬಂದರೆ ಸ್ಪೆಷಲಿಸ್ಟ್ ಡಾಕ್ಟರ್ ಅಲ್ಲ, ಯಾರೋ ಒಬ್ರು ಡಾಕ್ಟರ್ ಇರಬೇಕು, ಇರ್ತಾರೆ. ಯಾವುದೋ ಒಂದು ಕ್ರಿಟಿಕಲ್ ಪೇಷಂಟ್ನ ಅಟೆಂಡ್ ಮಾಡೋ ಶಕ್ತಿ ಅವ್ರ ಹತ್ರ ಇರಲ್ಲ. KR ನಗರಕ್ಕೋ ಮೈಸೂರಿಗೆ ರೆಫರ್ ಮಾಡ್ತಾರೆ. ದಿಸ್ ಇಸ್ ದ ರೂಟೀನ್. KR ನಗರ ಮೈಸೂರಿಗೆ ರೆಫರ್ ಮಾಡ್ತಾರೆ. ಬಟ್ ಈಗ ನೀವು ನಿಮ್ಮ ಊರಿನ ಜನತೆ, ಸುತ್ತಮುತ್ತ ಹಳ್ಳಿಯವ್ರಿಗೆ ಎಲ್ಲರಿಗೂ ಇಲ್ಲೇ 100% ಆಗುತ್ತೆ ಸರ್. ಇವರೆಲ್ಲ ಈಗ ಸ್ಪೆಷಲೈಸ್ಡ್ ಮಾಡೋದ್ರಿಂದ ಅವರು ಎಲ್ಲ ಒಂದ್ ಕಡೆ ಆಗುತ್ತೆ. ಈಗ ಅವ್ರ ಕೆಲ ಏನು ತುಂಬಾ ಕ್ರಿಟಿಕಲ್ ಆಗಲ್ಲ ಅಂದ್ರೆ ಇವರು ರೆಫರ್ ಮಾಡ್ತಾರೆ, ಅಷ್ಟು ಬಿಟ್ರೆ. ಬಟ್ ಎಲ್ಲ ಒಂದ್ ಕಡೆ ಪ್ರಿಲಿಮಿನರಿ ಸ್ಟೆಪ್ಸ್ನ ಈಗ ಇಲ್ಲೆಲ್ಲ ಒಂದ್ 1,000 ರೂಪಾಯಿ 2,000 ರೂಪಾಯಿ ಆಗೋದಕ್ಕೆ ಅಲ್ಲೋಗಿ ಮೈಸೂರು 25,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ಬೇಕು ಸರ್. ಅದು ಜನಕ್ಕೆ ಉಳ್ದಂಗ ಅಲ್ವಾ ಸರ್ ಅದು? ಅದೇ ಸರ್ ಬಡವರ ಹಾಸ್ಪಿಟಲ್. ಹೌದು. ಅಲ್ಲ ಓಕೆ ಅಲ್ಲ ಪಾಪ ಅವರು ಪಾಪ ಏನು ಆ ಥರ ಇಲ್ಲ. ಅವರು ಹೇಳಿದ್ರು ಒಂದು OPD ಇದಾಗಲಿ ಸಹ ಸರ್ವಿಸ್ ಮಾಡ್ತಾನೆ, ಅದೇ ಮನೋಭಾವದಿಂದ ನಾವು ಬಂದಿರೋದು ಅಂತಾನೆ ನಂಬಿಕೆ ಸಹ ಹೇಳ್ಕೊಂಡಿದ್ದಾರೆ. ಈಗ ಅದು ಈಗ ಟೈಮ್ನಲ್ಲಿ ನಾವು ಹುಷಾರಿಲ್ದೇನೆ ನಮಗೊಂದು 3-4 ಅನುಭವಗಳಿವೆ. ನಾವು ಸ್ಥಿತಿವಂತರಿದ್ದೀವಿ, ಕಾರೋ ಪಾರೋ ತಗೊಂಡು ಇಮಿಡಿಯೇಟ್ ಆಗಿ ನಮಗೆ ಕಮ್ಯುನಿಕೇಶನ್ ಇದೆ, ನಾವೆಲ್ಲ ಹೊರಟೋಗ್ಬಿಡ್ತೀವಿ. ಅದಕ್ಕೆ ನಾವು ಬಡವ್ರು ಏನು ಮಾಡ್ತಾರೆ ಮೇಡಮ್, ಒಂದು ಕಾರ್ಗೂ ಸಹ ಅವ್ರಿಗೆ ಕೊಡೋ ದುಡ್ಡಿರಲ್ಲ. ಅಟ್ಲೀಸ್ಟ್ ಅಟೆಂಡ್ ಈಗೆಲ್ಲ ಒಂದು ಪ್ರಿಲಿಮಿನರಿ ಏನೋ ಒಂದು ಜನರಲ್ ಆಗಿ ಮಾಡ್ತಾರೆ ಅಷ್ಟೇ, ಅವ್ರು ಇಟ್ಕೊಳ್ಳಲ್ಲ ಪೇಷಂಟ್. ಮೈಸೂರು ತಗೊಂಡೋಗಿ ಅಂತಾರೆ. ನಿಮಿಷ ಹೆಸರು ಕರುಣಾಕರ್ ಅಂತ. ಎಲ್ಲ ಡಾಕ್ಟ್ರಂಗೆ ಅವರು ಹಣ ಗಳಿಸ್ಬೇಕು ಅನ್ನೋ ಭಾವನೆ ಇಲ್ಲ. ಅವರ ಸರ್ವಿಸನ್ನ ನಾವು ನೋಡಿದೀವಿ. ಅವರು ಗಳಿಸಿದ್ದನ್ನ ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋ ಮನಸ್ಥಿತಿ ಉಳ್ಳಂತ ವಿಶೇಷವಾದ ಆಸಕ್ತಿ ಉಳ್ಳ ಡಾಕ್ಟ್ರು. ಈಗ ಆಲ್ರೆಡಿ ಅವರು ಹುಣಸೂರಲ್ಲಿ ಸರ್ವಿಸ್ ಮಾಡ್ತವ ಬಡವರ ಆಸ್ಪತ್ರೆ, ಬಡವರಿಗೆ ಭಾಳ ಅನುಕೂಲವಾಗಿರ್ತಕ್ಕಂಥ ಸಹಾಯ ಮಾಡಿದ್ದಾರೆ. ಇದು ನಮ್ಮದು ಸಾಲಿಗ್ರಾಮ ತಾಲೂಕಾಗಿರೋದ್ರಿಂದ ಇವತ್ತು ನಮ್ಮ ತಾಲೂಕಿಗೆ, ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೆ ಭಾಳ ಅಗತ್ಯ ಇತ್ತು ಆಸ್ಪತ್ರೆದು. ಯಾಕೆ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ರೋಗಿಗಳ ನಿರೀಕ್ಷಣೆಗೆ ತಕ್ಕಂಥ ಟ್ರೀಟ್ಮೆಂಟ್ಗಳು ಅಗತ್ಯತೆ ದೊರೀತಾ ಇಲ್ಲದೇನೆ ಇರೋದ್ರಿಂದ ಇದು ಭಾಳ ಕಾವೇರಿ ನರ್ಸಿಂಗ್ ಹೋಮ್ ಆಗಿರೋದು ಭಾಳ ಉಪಯುಕ್ತ ಆಗಿದೆ. ಇದರಿಂದ ಬಡ ಜನರಿಗೆ ಭಾಳ ಅನುಕೂಲ ಆಗಿದೆ. ಎರಡನೇದೇನಪ್ಪ ಅಂದರೆ ರೋಗಿಗಳು ಹಾವು ಕಡಿಯೋದಾಗಲಿ, ಆಕ್ಸಿಡೆಂಟ್ ಆಗಲಿ, ಸಣ್ಣ ಪುಟ್ಟದಕ್ಕೆಲ್ಲ ಮೈಸೂರು ಬೆಂಗಳೂರು ಅಂತ ರೆಫರ್ ಮಾಡೋದ್ರ ಬದಲು ಇಲ್ಲಿ ಬಡ ಜನಕ್ಕೆ ಭಾಳ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತದೆ. ಅದರ ನೆರವೇರಿಸ್ಕೊಡ್ತಕ್ಕಂಥ ಭರವಸೆ ಡಾಕ್ಟರ್ ಲೋಹಿತರಲ್ಲಿದೆ. ಅವರ ಸಹ ಸಂಗಡಿಗರು ಸಹ ಅದೇ ಉತ್ತಮವಾದ ಜನಸೇವೆಯನ್ನು ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಗಾಡ್ ಅನ್ನುವ ಒಂದು ದೇಹವಾಕ್ಯದೊಂದಿಗೆ ಅವರು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಸೇವೆ ನಮ್ಮ ತಾಲೂಕಿಗೆ ಲಭ್ಯವಾಗಲಿ, ಅವರಿಂದ ನಮ್ಮ ತಾಲೂಕಿನ ಜನತೆಯ ಆರೋಗ್ಯ ಭಾಗ್ಯ ಹೆಚ್ಚಾಗಲಿ ಅಂತ ಈ ಮೂಲಕ ನಿಮ್ಗಳ ಮೂಲಕ ಹಾರೈಸ್ತೀನಿ. ಧನ್ಯವಾದ. ಈ ಹಾಸ್ಪಿಟ್ಲ್ ಓಪನ್ ಮಾಡಿ ಬಡವರಿಗೆ ಒಂದು ಆರೋಗ್ಯ ಭಾಗ್ಯ
ಮೊದಲ ದೊರಕದಂತೆ ಆಗುತ್ತೆ. ಈ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೆಚ್ಚಿನ ರೀತಿ ಒಂದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗ್ದೇ ಮೈಸೂರಿಗೆ ರೆಫರ್ ಮಾಡ್ತಾರೆ, ಕೇರ್ನಗರ್ ರೆಫರ್ ಮಾಡ್ತಾರೆ. ಇದೊಂದು ಬೇಗ ಇಲ್ಲಿ ನಮಗೆ ಸೌಲಭ್ಯ ಸಿಗೋದ್ಲಾಗಿ ತುಂಬ ಅನುಕೂಲ ಆಗುತ್ತೆ. ಸರ್, ಇವತ್ತಿಂದ ನಿಮ್ದು ಶುಭ ದಿನ. ಬಟ್ ನಿಮ್ಗೆ ಯಾವುದೇ ತರ ಚಿಂತೆ ಇಲ್ಲ, ಯಾಕಂದ್ರೆ ಏನೇ ಹೆಚ್ಚು ಕಡಿಮೆ ಆದ್ರೂ ನಾವು ಇಲ್ಲಿ ಬಂದು ಸೇರ್ಕೋಬಹುದು. ಅಷ್ಟು ದೂರ ಹೋಗಂಗಿಲ್ಲ ಅಂತ ಒಂದು ನಂಬಿಕೆ ಇದೆಯಾ? 100% ನಂಬಿಕೆ ಇದೆ. ನಾವು ಕೇಳ್ಪಟ್ಟಿದ್ವಿ, ನೋಡ್ಪಟ್ಟಿದ್ವಿ. ಹುಣಸೂರಲ್ಲಿ ಅವ್ರನ್ನ ಸೇವೆ ಮಾಡೋದು, ತಕ್ಷಣದಲ್ಲಿ ಅವ್ರನ್ನ ಚಿಕಿತ್ಸೆ ಕೊಡೋದು ರೋಗಿಗಳಿಗೆ ಎಲ್ಲ ನಾವು ಕೇಳ್ಪಟ್ಟಿದ್ವಿ. ಏನ್ ಕೇಳಿದಿರಾ ಸರ್ ಹುಣಸೂರಲ್ಲಿ? ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ಚಿಕಿತ್ಸೆ ಅಂತ ನೀಡೋದು ಅಂತ ಕೇಳ್ಪಟ್ಟಿದ್ವಿ. ಡಾಕ್ಟರ್ ಲೋಹಿತ್ ಅವರು, ಕಾವೇರಿ ಹಾಸ್ಪಿಟ್ಲ್ ಹುಣಸೂರಲ್ಲಿ. ಇದು ನಮ್ಮ ಸಾಲಿಗ್ರಾಮದಲ್ಲಾಗಿದ್ದು ಭಾರಿ ಹೆಮ್ಮೆ ಅಂತ, ಖುಷಿ ಪಡೋ ವಿಷಯ ಅಂತ ಹೇಳ್ತೀವಿ. ಕಡಿಮೆ ವೆಚ್ಚದಲ್ಲಿ ನಿಮ್ಗೆ ಹೈಜೆನಿಕ್ ಸೇವೆ ಸಿಗುತ್ತೆ ಅಂತ ಅನ್ಸುತ್ತೆ ಸರ್? 100% ನಾವು ಕೇಳ್ಪಟ್ಟಿದ್ವಲ್ಲ ಮೇಡಮ್, ಹುಣಸೂರಲ್ಲಿ ನಾವು ನೋಡ್ಪಟ್ಟಿದ್ದೀವಿ, ಕೇಳ್ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ಭಾರಿ ತುಂಬ ಖುಷಿ ಆಗುತ್ತೆ. ಅವರು ಹುಣಸೂರಿನಲ್ಲಿ ಸುಮಾರು 10-11 ವರ್ಷಗಳ ಹಿಂದೆ ಒಂದು ಚಿಕ್ಕ ಹಾಸ್ಪಿಟಲ್ನ ಕಟ್ಟಿ, ಅಲ್ಲಿಂದ ಒಂದು 5 ವರ್ಷ ಆದಮೇಲೆ ಈಗ ಕೆಲವು 3-4 ವರ್ಷದಿಂದ ಹೊಸ ಹಾಸ್ಪಿಟಲ್ ಹುಣಸೂರಲ್ಲಿ ಕಟ್ಟಿದ್ದಾರೆ. ಇದೇ ಥರದಲ್ಲಿ ಪಿರಿಯಾಪಟ್ಟಣದಲ್ಲಿ ಕಟ್ಟಿದ್ದಾರೆ. ಈಗ ಸಾಲಿಗ್ರಾಮದಾಗಿದೆ. ಅವರು ಮೊದಲನೇದಾಗಿ ಹುಟ್ಟು ತವರೂರಾಗಿ ಕ್ಯಾರನಗರ ತಾಲೂಕಲ್ಲಿ ಅವ್ರು ಪುರದವ್ರದಿಂದ ಇಲ್ಲಿ ಒಂದು ಹಾಸ್ಪಿಟಲ್ ಮಾಡೋದು ಅವ್ರಿಗೊಂದು ಹೆಮ್ಮೆ ಆಗಿದೆ. ಅವ್ರಿಗೊಂದು ಹೆಮ್ಮೆ ಇದೆ, ಜನಗಳಿಗೂ ಒಂದು ಹೆಮ್ಮೆ ಇದೆ. ಅವ್ರ ಮನಸ್ಸಲ್ಲಿ ಇತ್ತು ಅದು. ನಮ್ಮ ತಾಲೂಕಿನಲ್ಲಿ, ಜನ್ಮ ತಾಲೂಕಿನಲ್ಲೇ ಒಂದು ಮಾಡಬೇಕು ಅಂತ. ಸದ್ಯ ಸಾಲಿಗ್ರಾಮ ತಾಲೂಕು ಬೇರೆ ಆಗಿದ್ರು ಕೂಡ ಕ್ಯಾರನಗರ ಟಚ್ಚಲ್ಲಿದೆ. ಅದರಿಂದ ಅವರು ಸಾವಿರಾರು ಜನಕ್ಕೆ ಒಬ್ರು ಇಬ್ರಿಗಲ್ಲ, ಇದು ಟಿ ವಿಲಿ ನೋಡಲಿ ಮಾತಾಡಲಿ ಅಂತ ಮಾತೇನಿಲ್ಲ. ಅದರಲ್ಲಿ ಅವರು ಸಾರ್ವಜನಿಕರಿಗೆ ಶತ್ರುವಾಗದಂತೆ ಮಿತ್ರಗಳಾಗಿ ಸಾರ್ವರಿಗೂ ಸಹಕಾರವಾಗಿ ಪ್ರತಿಯೊಬ್ಬ ಆರೋಗ್ಯವಂತರಿಗೆ ರಕ್ತದಾನ, ಅನ್ನದಾನ, ಕನ್ಯಾದಾನ, ವಿದ್ಯುದಾನ ಅನ್ನೋ ಜೊತೆಗೆ ಈ ಆರೋಗ್ಯ ದಾನವನ್ನು ಅವರು ದಾನ ರೂಪದಲ್ಲಿ ಭಾಳ ಪ್ರಾಮಾಣಿಕತೆಯಲ್ಲಿ ಪುಕ್ಷಟನೂ ಮಾಡ್ತಾ ಇಲ್ಲ. ಅದನ್ನ ಜನ ಬೇರೆ ವಿರೋಧಿಗಳು ಪುಕ್ಷಟೆ ಮಾಡಿರೋ ಅಂತ ಅನ್ಬೋದು. ಪುಕ್ಷಟನ್ನು ಮಾಡ್ತಾ ಇಲ್ಲ, ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಆದರೂ ಕೂಡ ದೊಡ್ಡ ದುಡ್ಡನ್ನು ಯಾರು ತಗೋತಾರೆ ಇಲ್ಲಿವರೆಗೂ ಅವ್ರ ಇತಿಹಾಸದಲ್ಲಿ 11 ವರ್ಷಗಳಿಂದ ₹1 ಜಾಸ್ತಿ ಅವ್ರು ತಗೊಂಡಿಲ್ಲ. ಒಂದು ಫೀಸ್ ತಗೋಬೇಕು ಅಂದರೆ ಬರೀ ₹100 ಮಾತ್ರ ತಗೊಳ್ಳೋದು. ಇದೇ ಮೈಸೂರಲ್ಲಿ, ಅಪೋಲೋದಲ್ಲಿ, ಬೇರೆ ಹಾಸ್ಪಿಟಲ್ ಪ್ರೈವೇಟ್ಗಳಲ್ಲಿ 100ಕ್ಕೆ 500 ತಗೋಬೋದು. ಒಂದು ಸೀಟ್ಗೆ ಒಬ್ಬರು ಪೇಷಂಟ್ ನೋಡೋಕ್ಕೆ ಬರೀ ₹100 ಮಾತ್ರ ತಗೊಳ್ಳೋದು. ಸೊರೂನಲ್ಲಿ ಅದನ್ನು ₹50 ಮಾಡಿದ್ರು, ಆಮೇಲೆ ₹100 ಮಾಡಿದ್ದಾರೆ. ಹುಣಸೂರಲ್ಲಿ ಎಲ್ಲರನ್ನೂ ಕೇಳ್ಕೊಳ್ಬೋದು. ಇಲ್ಲೆಷ್ಟು ಮಾಡಿದ್ರೆ ಈಗ ಸೊರೂನಲ್ಲಿ ಮಾಡ್ತಾ ಇದ್ದಾರೆ. ಈಗ ಅವರು ಅತ್ಯುತ್ತಮವಾಗಿ ಪ್ರಾಮಾಣಿಕತೆಯಿಂದ ಅವ್ರ ಜಾತಿ ಮತ ನೋಡಿದಂತೆ ಈಗ ಸುಮಾರು 10-11 ವರ್ಷದಿಂದ ಹುಣಸೂರು ತಾಲೂಕಲ್ಲಿ ಸುಮಾರು 7 ಲಕ್ಷ ಜನ ಇದ್ದಾರೆ. 30,000 ಜನರನ್ನ ತಲೆಯೊಳಗೆ ನೇಮನ ಇಟ್ಕೊಂಡಿದ್ದಾರೆ. ಅವರು ಯಾರೇ ಮುಖ ಗುರುತು ಮಾಡಿದ್ರು ಕೂಡ ಬನ್ನಿ ಅಂತ ಹೇಳ್ತಾರೆ. ಇಡೀ ತಾಲೂಕನ್ನ, ಗ್ರಾಮೀಣವನ್ನ ಎಲ್ಲರೂ ಪ್ರತಿಯೊಂದು ಗ್ರಾಮವನ್ನು ಅವರು ಅಟೆಂಡ್ ಮಾಡಿದ್ದಾರೆ. ಅದೇ ರೀತಿ ಕ್ಯಾರನಗರ ತಾಲೂಕು, ಹುಣಸೂರು ತಾಲೂಕು, ಮೈಸೂರು ತಾಲೂಕು, ಪಿರಿಯಾಪಟ್ಟಣದಲ್ಲಿ ಅವರು ಹೆಸರುವಾಸಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ರಾಜಕೀಯ ಕೆಲವರು ಅನ್ಬೋದು ರಾಜಕೀಯ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ರಾಜಕೀಯಕ್ಕಿಂತ ಆರೋಗ್ಯ ಮುಖ್ಯ. ಅದು ಆರೋಗ್ಯ ಇದ್ರೆ ತಾನೇ ರಾಜಕೀಯ ಬರೋದು. ಆರೋಗ್ಯ ಇಲ್ಲದ ಮೇಲೆ ತಾಯಿ ಜನ್ಮ ಕೊಡ್ತಾರೆ. ಜನ್ಮ ಕೊಟ್ಮೇಲೆ ಆರೋಗ್ಯನೇ ಮುಖ್ಯ. ಹುಟ್ಟಿದ ಮಗುವಿನಿಂದ ಶುರು ಮಾಡೋದ್ರಿಂದ ಆರೋಗ್ಯನೇ ಮುಖ್ಯ. ತಾಯಿನ ನೋಡಿ, ಮಕ್ಕಳು ನೋಡಿ, ಅಲ್ಲಿನ ಆರೋಗ್ಯ. ಅಂತ ಆರೋಗ್ಯ ಅವರು ದೇವರಾಗಿದ್ದಾರೆ. ಆ ದೇವರಿಗೆ ಸದಾ ಈ ರಾಜ್ಯದ ಜಿಲ್ಲೆ ಜನತೆಗಳು ನಮ್ಮನೆ ಮೇಲೆ ಆಶೀರ್ವಾದ, ಆರೋಗ್ಯವಂತರು ನೋಡ್ತಾರಲ್ಲ ಅವ್ರ ಆಶೀರ್ವಾದ ಅವ್ರಿಗೆ ಇರಲಿ, ಸದಾ ಇರಲಿ. ಅವ್ರು ಮತ್ತೆ ಇನ್ನೂ ಉದ್ಯೋಗವಾಗಿ ಅಲ್ಲೂ 1000 ಬೆಡ್ ಮಾಡಬೇಕು ಅಂತ ಹುಣಸೂರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲೂ 1000 ಬೆಡ್ ಆಗಲಿ, ಆರೋಗ್ಯ ಹೆಸರುವಾಸಿ ಆಗಲಿ, ಇಡೀ ಜಿಲ್ಲೆ ರಾಜ್ಯಕ್ಕೆ ಹೆಸರುವಾಸಿ ಅಂತೂ ನಾನು ಅವ್ರ ಪರವಾಗಿ ದೇವರನ್ನು ಪ್ರಾರ್ಥಿಸ್ಕೊಳ್ತೇನೆ.